ಸೊ ಇದು ಆ ಹಬ್ಬದ ಸಂಭ್ರಮ ನೋಡ್ಬೋದು. ಸಿಕ್ಕಾಪಟ್ಟೆ ಜನ, ತುಂಬಾ ಜನ ಇಲ್ಲಿ ಸೇರಿದ್ದಾರೆ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. Let's go. ಹುಡುಗರು ಯಾಕೆ ಬುದ್ಧಿವಂತರು ಹೇಳೋಣ. ಯಾಕೆ ಫಿಲ್ಟ್ರು ಟಂಗ ನಾಲಿಗೆ ಶುದ್ಧ ಇರುತ್ತೆ, ಶುದ್ಧ ಅಲ್ಲ, ಸುಳ್ಳು ಹೇಳಲ್ಲ. ನೋಡಿ ನಮ್ಮಪ್ಪ ಎಷ್ಟು ಚೆನ್ನಾಗಿ ಮೇಯಿಸ್ತಾ ಇದ್ದಾರೆ. ಎಲ್ಲ ತಿಂತೇನಪ್ಪ ಅದು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಮ್ಮ ಹರಕೆ ಕುರಿಗಳು ಚೆನ್ನಾಗಿದ್ದಾವೆ ನೋಡಿ. ಪ್ರಿಪ್ರೇಷನ್ ನೋಡಿ. ಹೊಡಿರಪ್ಪ. ಹಾ ನಮ್ಮಣ್ಣ ಫುಲ್ ರಿದಮ್ ಅಲ್ಲಿ ಇದ್ದಾನೆ. ಹಾಕ. ರೆಡಿ. ಹಬ್ಬಕ್ಕೆ ಬಾಡೂಟ ರೆಡಿ ಆಗ್ತಾ ಇದೆ. ಬನ್ನಿ ನಮ್ಮ ಮಾಸ್ಟರ್ ಶೆಫ್ ನ ಮಾತಾಡ್ಸೋಣ. ನಮ್ಮ ಅಣ್ಣ ಇವತ್ತು ಮಾಸ್ಟರ್ ಶೆಫ್ ಆಗಿದ್ದಾರೆ. ಅಣ್ಣ, ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಮಾಡ್ತಿದ್ಯಾ ಅಡ್ಗೆ? ಹೆಂಗ ಅನ್ಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಅನಿಸ್ತದೆ. ಹೌದಾ? ಅದು ನನ್ನ ಪ್ರಕಾರ ನಿಂದಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಂತೀನಿ. ಕುಕ್ಕಿಂಗ್ ಈ ತರ ದೀಪಾವಳಿಗೆ ಒಂದ್ಸತಿ ಮಾಡಿದ್ವಿ. ದೀಪಾವಳಿ ಮಾಡಿದ್ದ? ಹಾ ಒಳ್ಳೆ ಪೀಸು ಬೇಯ್ತಾ ಇದೆ, ಮಸ್ತಾಗಿ ಆಗ್ತಾ ಇದೆ ಮಟನ್ನು. ಏನಣ್ಣ ಏನ್ ಹೇಳ್ತೀಯ ನಿನ್ನ ಕುಕ್ಕಿಂಗ್ ಬಗ್ಗೆ? ಅಮ್ಮಂಗ್ ಕೇಳ್ಬೇಕಾ? ಅವ್ರ ಮೇನ್ ಕುಕ್ಕು, ನಾವು ಅಸಿಸ್ಟೆಂಟ್ ಕುಕ್ಕು. ಅಣ್ಣ ಏನ್ ಮಾಡ್ತಿದಾರೆ? ಅಣ್ಣ ಸೂಪರ್ ಆಗಿ ತಿನ್ನಿಸ್ತಿದ್ದಾನೆ. ಅಣ್ಣ ಅಕ್ಕಿ ಅಳತಿ ಮಾಡಿ ಅಣ್ಣ ಎಷ್ಟು ಜನ ಹೆಲ್ಪ್ ಮಾಡೋರಿಗೆ ಆದ್ರೆ ಅಣ್ಣ ಬಂದು ಇಲ್ಲಿ ಮಾಡ್ತಿದ್ದಾನೆ. ಅದು ಬಹಳ ಖುಷಿ ಆಗಿದೆ. ಹೌದೌದು. ಈ ಕಡೆ ಏನ್ ಮಾಡ್ತಾ ಇದೀರಿ? ಈ ಕಡೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಟನ್ ಚಿಕನ್ ಎರಡು ಸ್ಪೆಷಲ್ ಇವತ್ತು. ನಾನು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಲೇಬೇಕು. ಸಮಿಕಾ, ಚಿಕನ್ ತಿಂತೀಯಾ ಮಟನ್ ತಿಂತೀಯಾ? ವೆರಿ ಗುಡ್. ಎಲ್ಲೋಗಿದ್ದೆ ಇವಾಗ? ನಾನು ಅತ್ತೆ ಮನೆಗೆ ಹೋಗಿದ್ದೆ. ಏನು ಅಂಗಡಿ ಮಾಡ್ಬೇಕಂತ ಸ್ವಲ್ಪ ಹಾಕ್ಬೇಕಂದ್ರೆ. ಓಕೆ. ಸೊ ಸಂಜೆ ಹೊತ್ತಾಯ್ತು. ನೀವೇ ನೋಡ್ತಿರ್ಬೋದು, ನೆನ್ನೆ ತೆಗ್ದಿದ್ದಂತ ಕೆಂಡದ ಏನಿದೆಯಲ್ಲ ಇವತ್ತು ಮುಚ್ತಾ ಇದ್ದಾರೆ. ಸೊ ಇಲ್ಲಿಗೆ ಹಬ್ಬ ಇವತ್ತಿಗೆ ಮುಕ್ತಾಯ ಆಗುತ್ತೆ ಅಂತ ಅರ್ಥ. ಈ ಕಡೆ ನೋಡಿದ್ರೆ ದೇವರುಗಳನ್ನೆಲ್ಲ ನೀರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಊರಿನ ಗ್ರಾಮಸ್ಥರೆಲ್ಲ ದೇವರುಗಳನ್ನೆಲ್ಲ ಅಂದ್ರೆ ಒಂದು ಇಲ್ಲೇ ಊರ ಹತ್ರದಲ್ಲಿ ಇರುವಂತ ಒಂದು ಚಿಕ್ಕ ಕೆರೆ ಇದೆ. ಸೊ ನೀರಿಗೆ ಹೋಗುತ್ತೆ. ಸೊ ಇದು ಆ ಹಬ್ಬದ ಸಂಭ್ರಮ. ನೋಡ್ಬೋದು, ಸಿಕ್ಕಾಪಟ್ಟೆ ಜನ, ತುಂಬಾ ಜನ ಇಲ್ಲಿ ಸೇರಿದ್ದಾರೆ.
ನಾವು ಬನ್ನಿ, ನಾವು ಎಲ್ಲರೂ ಕೈಯಿಂದ 3 ಸತಿ ಮಣ್ಣನ್ನ ಹಾಕಬೇಕು. ಸೊ ಇದರ ಅರ್ಥ ನಾವು ಈ ವರ್ಷದ ಹಬ್ಬದಿಂದ ಮುಂದಿನ ವರ್ಷ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಗುಂಡಿನ ತೆಗೆದು ಪ್ರಾರಂಭ. ಮೊಹರಂ ಈ ಹಬ್ಬ ಸ್ಟಾರ್ಟ್ ಆದಾಗ ಇದು ದಾರ ಹಾಕೊಂಡಿರ್ತೀವಿ. ಸೊ ಹಾಗೇನೆ ನಾವು ಕಾಲಲ್ಲಿ ಚಪ್ಪಲಿ ಸಹ ಹಾಕೋದಿಲ್ಲ. ಸೊ ಕಂಟಿನ್ಯೂ 2 ದಿನ ನಾವು ಚಪ್ಪಲಿ ಇಲ್ದಾನೆ ಎಲ್ಲಾ ಕಡೆನೂ ಹಾಗೇನೆ ಓಡಾಡ್ತಾ ಇರ್ತೀವಿ. ಸೊ ಹಬ್ಬ ಮುಗಿತಾ ಇದ್ದಂಗೆ ದೇವ್ರಿಗೆ ಕಳ್ಸಿಕೊಡ್ತಾ ಇದ್ವಲ್ಲ, ಹಾಗಾಗಿ ಈ ದಾರನ ಅಲ್ಲಿ ಎಲ್ರು ಅಲ್ಲಿ ಹಾಕ್ತಾ ಇದಾರಲ್ಲ, ಸೊ ಅಲ್ಲಿ ಇದನ್ನ ಹಾಕ್ಬಿಟ್ಟು ಬಾಕಣ ಬಾ ಹೋಗಿ ಯಾರಿಮೋಮ್ ದೂಯ್. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಆಯ್ತಾ, ಬಹಳ ಭಕ್ತಿ ಐತ ಬಾ ನಿನಗಂತ. ಚಾನಲ್ಗೆ ಜಲ್ದಿ 1 lakh ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೊಡಿ ಬಬ್ರಾನ ಡೈಲಾಗ್ ಹೊಡಿ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಚೆಂಗಿನಿಂದ ಕೆಕ್ಕಿರಿಸಿ ನೋಡಿ ನನ್ನ ಗೆಲ್ಲಲಾರೆ ಮತಾಂಧ ಅವ್ರವ್ರನ್ನ ಕೊಂದ ಮಾತಾಗಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಆ ಶಕ್ತಿ ಇವಾಗ ನಿನ್ನಲ್ಲಿ ಇಲ್ಲ. ಇಲ್ಲ. ಒಬ್ಬನೇ ಎಣ್ಣೆಯ ಹೊಡೆದರ ಎಂಗಯ್ಯ, ನಾನುವೇ ಕುಡುಕನು ವಸಿ ನನ್ಗೂನು 90 ಉಳ್ಸ್ರಯ್ಯ, ಕುಚ್ಚುಕು ಕುಚ್ಚುಕು ಕುಚ್ಚುಕು. ಅವನ್ ಯಾಕೆ ಅವ್ನ್ ಕೈ ಹಿಡ್ಕೊಂಡು ನಿಂತಾನ ಅಲ್ಲಿ. ಅಷ್ಟೇ ಸಣ್ಣ ಅವ್ರೆ. ದೇವರ ಭೇಟಿ ನಡೀತಾ ಇದೆ ಇವಾಗ. ದೇವರೆಲ್ಲ ನೀರಿಗೆ ಹೋಗ್ತಾ ಇದೆ. ಸೊ ಈಗ ದೇವರುಗಳೆಲ್ಲ ನಮ್ಮೂರಿಂದ ಪಕ್ಕದ ಊರಿಗೆ ಇಲ್ಲಿ ಕೆರೆ ಇದೆ, ಸೊ ಅಲ್ಲಿಗೆ ನೀರಿಗೆ ಹೋಗ್ತಾ ಇದೆ. ಸೊ ನಾವು ನಮ್ಮ ಗ್ರಾಮದ ಊರಿಂದ ನಾವು ಬೀಳ್ಕೊಡ್ತಾ ಇದೀವಿ. ದೇವರೆಲ್ಲ ಅಲ್ಲ ಹೋಗ್ತಾ ಇದೆ. ಮನೆಯಿಂದ ದೇವರಿಗೆ ಎಡೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಬೇಗ ಬರ್ರಿ. ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಮನೆಯಿಂದ ಬಂದು ದೇವರಿಗೆ ಈ ಥರ ಎಡೆ ಕೊಡ್ತಾರೆ. ಎಲ್ಲರೂ ಎಡೆ ಕೊಟ್ಟು ಆದ್ಮೇಲೆ ತಮ್ಮ ತಮ್ಮ ಮನೆಗಳಲ್ಲಿ ಊಟ ಮಾಡ್ತಾರೆ. ಸೊ ಇದು ಈ ಹಬ್ಬದ ಪ್ರತೀಕ.
ಸೊ ಮೊಹರಂ ಹಬ್ಬದ ಇದು ಕೊನೆಯ ಪೂಜೆ ಇದು. ಸೊ ಮುಂದಿನ ವರ್ಷ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನ ಮುಂದಿನ ವರ್ಷ ತೆಗಿತಾರೆ, ತೆಗೆದು ಮತ್ತೆ ಮೊಹರಂ ಆಚರಣೆ ಮಾಡ್ತಾರೆ. ದೇವರಿಗೆ ಎಡೆ ಕೊಟ್ಟು ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಾವೆಲ್ಲರೂ ಊಟ ಮಾಡ್ತೀವಿ. ಈಗ ಫುಲ್ ಬ್ಯಾಟಿಂಗ್. ಮಾಡ ಕೈ ಮೇಲೆ ಇರ್ಸ್ಕೊಂತವನೆ ತೋಳು. ಹಾ ಚೆನ್ನಾಯ್ತಾ? ಬನ್ನಿ ಎಲ್ಲರೂ ಊಟ ಮಾಡಿ. ನಾವು ಮಾಡ್ತಾರೆ, ನೀವು ಒಂದು ಸ್ವಲ್ಪ ಪೀಸ್ ತಿನ್ಸ್ಬಿಡಿ ಅವರಿಗೂ, ವಿಡಿಯೋದಲ್ಲಿರೋರಿಗೆ. ಸಂತೃಪ್ತಿ ಆಯ್ತು, ಭಾಳ ದೊಡ್ಡ ಪೀಸ್ ಇತ್ತು ಅದು. ಸರ್ ಏನಾದ್ರು ಬೇಕಾ? ನಾಚ್ಕೋಬೇಡಪ್ಪ, ಇಲ್ಲ ಖಾಲಿ ಆಯ್ತಲ್ಲ. ಸೌತೆಕಾಯಿ ಕ್ಯಾರೆಟ್ ಬೇಕಾದ್ರೆ ಹೇಳಪ್ಪ. ಅದಾದ್ರೆ ಬೇಗ ಕೊಟ್ಬಿಡ್ತೀವಿ ನಾವು. ಆಮೇಲೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಎಸ್, ಈಗ ಊಟ ಆಯಿತು, ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಹಬ್ಬ ಹಳ್ಳಿನಲ್ಲಿ ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ, ಅಷ್ಟೇ ಖುಷಿನೂ ಕೊಡುತ್ತೆ ಮನಸ್ಸಿಗೆ. ಯಾಕಂದರೆ ಹಳ್ಳಿಯಲ್ಲಿ ಕಳೆಯೋ ಪ್ರತಿ ದಿನಗಳೂ ಒಳ್ಳೆ ಜೀವನ ಕಳೀತಾ ಇದ್ದೀವಿ ಅಂತಲೇ ಅನಿಸುತ್ತೆ. ಹಳ್ಳಿಯಲ್ಲಿ ಯಾರೆಲ್ಲ ಇದ್ದೀರಾ, ನಿಜವಾಗ್ಲೂ ನೀವೇ ಪುಣ್ಯವಂತರು ಅಂತ ಅನಿಸುತ್ತೆ ನನಗೆ. ಸಿಟಿ ಲೈಫೇ ತುಂಬ ಬ್ಯುಸಿ ಇರುತ್ತೆ, ಬಟ್ ಹಳ್ಳಿ ಜೀವನನೇ ನೆಮ್ಮದಿ ಜೀವನ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಯಾವ ಪಾರ್ಟು ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.